ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತಂದರೆ ಸ್ನೇಹಿತರೆ, ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಹೇಗೆಲ್ಲ ಆರೋಗ್ಯಕರ ಅಭ್ಯಾಸಗಳನ್ನ ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತು ಸ್ಟೂಡೆಂಟ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟೇ ನಾವು ಬ್ರಿಲಿಯಂಟ್ ಆಗಿದ್ರು ಕೂಡ ನಮ್ಮಲ್ಲಿರ್ತಕ್ಕಂತಹ ಒಂದು ಅಭ್ಯಾಸ, ಆರೋಗ್ಯಕರ ಅಭ್ಯಾಸಗಳಿಲ್ಲದೆ ಇದ್ದಾಗ ನಮ್ಮ ಎಕ್ಸ್ಪೆಕ್ಟ್ ಅಂತೆ ಕೆಲವೊಂದು ಸಿಚುವೇಶನ್ನಲ್ಲಿ ನಾವು ಎಕ್ಸಾಮ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ವಿಡಿಯೋ ವಿದ್ಯಾರ್ಥಿಗಳ ಪರೀಕ್ಷೆಯ ಸಮಯದಲ್ಲಿ ಅವರ ಪ್ರದರ್ಶನವನ್ನು ತೋರಿಸ್ತಕ್ಕಂತಹದ್ದು, ಅತ್ಯುತ್ತಮ ಪ್ರದರ್ಶನವನ್ನು ಮಾಡ್ತಕ್ಕಂತಹದ್ದು ಸಹಾಯ ಮಾಡುತ್ತೆ. ಮತ್ತು ಈ ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಕ್ತಿಯಿಂದ, ಗಮನದಿಂದ ಇರ್ತಕ್ಕಂತಹ, ಒತ್ತಡ ರಹಿತವಾಗಿರ್ತಕ್ಕಂತಹ ಈ ವಿಡಿಯೋ ಸಹಾಯ ಮಾಡುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇಂಥ ಯೂಸ್ಫುಲ್ ಇನ್ಫಾರ್ಮೇಷನ್ನ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ ಕಡೆ ಹೋಗೋಣವಾ? ಸೊ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಆರೋಗ್ಯಕರ ಅಭ್ಯಾಸ ಮಾಡ್ಕೊಳ್ಳೋದ್ರಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಅಂದರೆ, ಫಸ್ಟು ನೀವು ಪರೀಕ್ಷೆಗೆ ಸಿದ್ಧರಾಗಿ, ಅಂದರೆ ನಿಮ್ಮ ದೇಹ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಪರೀಕ್ಷೆ ಸಮಯದಲ್ಲಿ ನಿಮ್ಮ ಶಕ್ತಿಗಾಗಿ, ನಿಮ್ಮ ಗಮನಕ್ಕಾಗಿ ಇದು ಅಧ್ಯಯನ ಅಲ್ಲದೆ ಒಂದು ಒಳ್ಳೆ ನಿದ್ರೆಯನ್ನು ಮಾಡಿ, ವ್ಯಾಯಾಮವನ್ನು ಮಾಡಿ, ಮತ್ತು ನಿಮ್ಮ ಮೆದುಳಿಗೆ ಶಕ್ತಿ ತುಂಬತಕ್ಕಂತಹ ಒಳ್ಳೆ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಿ. ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಹೆಚ್ಚು ಅಧ್ಯಯನವನ್ನು ಮಾಡಿ. ಮತ್ತು ಆತಂಕವನ್ನು ಕಡಿಮೆ ಮಾಡ್ತಕ್ಕಂತಹ ಯೋಗ, ಧ್ಯಾನ, ಈ ಥರದವ ಸರಳ ಆಕ್ಟಿವ್ ತಂತ್ರಗಳಲ್ಲಿ ನೀವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ಮತ್ತು ಹೆಚ್ಚು ಜಲ ಸಂಚಯನ ನಿಮ್ಮಲ್ಲಿರಬೇಕು. ಹೆಚ್ಚು ಹೆಚ್ಚು ನೀರನ್ನು ಕುಡೀರಿ. ಮತ್ತು ನೀರು ಮಿಶ್ರಿತವಾಗಿರ್ತಕ್ಕಂಥ ಹಣ್ಣನ್ನು ಸೇವಿಸಿ. ಇದು ನಿಮ್ಮ ಮೈಂಡನ್ನು ಆದಷ್ಟು ಆ್ಯಕ್ಟಿವ್ ಆಗಿರಲು, ಕಾಮ್ ಆಗಿರಲು, ಆತಂಕಕ್ಕೆ ಯಾವುದೇ ರೀತಿ ಕೊಡಲ್ಲ ಸ್ನೇಹಿತರೆ. ಆದಷ್ಟು ನಾನು ಒಂದೇ ಸಜೆಷನ್ನ ಕೊಡ್ತೀನಿ. ಬೆಳಗ್ಗೆ ಸಮಯ ಬ್ರಾಹ್ಮಿ ಮುಹೂರ್ತ ಏನಿದೆ, ಬೆಳಿಗ್ಗೆ 4ರಿಂದ 6 ಸಮಯ ಏನಿದೆ, ಆ ಸಮಯದಲ್ಲಿ ಆದಷ್ಟು ನೀವು ಹೆಚ್ಚು ಓದೋದನ್ನು ಕಲೀರಿ. ಯಾಕಂದರೆ ನೀವು ಬೆಳಗ್ಗೆ ಮಾಡ್ತಕ್ಕಂತಹ 4ರಿಂದ ಕೆಲಸ ಆ 2 ಅವರ್ ಕೆಲಸದಲ್ಲೇ ಫಿನಿಶ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ನಿಮ್ಮ ಅಧ್ಯಯನದ ಅವಧಿಯನ್ನು ಶಕ್ತಿಗೊಳಿಸಿ ಸ್ನೇಹಿತರೆ. ಅಂದರೆ ನೀವು ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಮನಸ್ಸಿನಿಂದ ಮಾಡಬೇಕಂತೆ. ಸೊ ಹಾಗಾಗಿ ನೀವು ಮನಸ್ಸಿನಿಂದ ತಿಂಡಿ ತಿನ್ನಿ, ಮನಸ್ಸಿನಿಂದ ಊಟ ಮಾಡಿ. ಈ ಹಣ್ಣುಗಳು, ಸೀಡ್ಸ್ ತಿನ್ನೋದಾಗಿರ್ಬೋದು, ಹಣ್ಣುಗಳನ್ನು ತಿಂತಕ್ಕಂಥದ್ದಾಗಿರ್ಬೋದು, ಈ ಮೊಸರು ಒಡ್ಲಿ ಊಟ ಮಾಡ್ತಕ್ಕಂತಹದ್ದಾಗಿರ್ಬೋದು, ನಿಮ್ಮ ಮೆದುಳಿಗೆ ಹೀಗೆ ಉತ್ತೇಜಿಸ್ತಕ್ಕಂತಹ ಆಹಾರವನ್ನು ಸ್ವೀಕರಿಸಿ. ನಿಮ್ಮ ಹೆಚ್ಚು ಹೆಚ್ಚು ನೀರನ್ನು ಕುಡೀರಿ. ಮತ್ತು ಆಗಾಗ್ಗೆ ವಿರಾಮವನ್ನು ತೆಗೆದುಕೊಳ್ಳಿ. ಮತ್ತೆ ಸಣ್ಣದಾಗಿ ಕಾಲ್ನಡಿಗೆ ಮಾಡ್ತಕ್ಕಂತಹದ್ದು, ವ್ಯಾಯಾಮ ಮಾಡ್ತಕ್ಕಂತಹದ್ದು, ನಿಮಗೆ ಇಷ್ಟ ಆಗ್ತಕ್ಕಂತಹ ಮ್ಯೂಸಿಕ್ ಕೇಳ್ತಕ್ಕಂತಹದ್ದು, ನಿಮ್ಮ ಇಷ್ಟ ಆಗ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಕಾಲ ಒಂದು ಸಮಯನ ಕಳೀತಕ್ಕಂತಹದ್ದು, ಹೀಗೆ ಯಾವುದೇ ರೀತಿ ಒಂಟಿಯಾಗಿ ಇರದೆ ಒಂದು ಒಳ್ಳೆ ರೀತಿ ಆಹಾರವನ್ನು ನೀವು ದೈಹಿಕ ಆ್ಯಂಡ್ ಮಾನಸಿಕವಾಗಿ ಶಕ್ತಿಯುತರ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಆತಂಕ ಆಗಲಿ, ಒತ್ತಡ ಆಗಲಿ ಬರೋದಕ್ಕೆ ಚಾನ್ಸೇ ಇರಲ್ಲ. ಸಂಘಟಿತರಾಗಿರ್ಬೇಕು ಸ್ನೇಹಿತರೆ. ನಿಮ್ಮ ಒಂದು ಒಳ್ಳೆ ರಚನೆಯಾದಂತಹ ಒಂದು ವೇಳಾಪಟ್ಟಿ, ಅಧ್ಯಯನದ ವೇಳಾಪಟ್ಟಿಯನ್ನು ರಚಿಸ್ಕೊಳ್ಳಿ. ಯಾಕಂದರೆ ನಿಮ್ಮಲ್ಲೂ ಒಂದು ಚಾರ್ಟ್ ಲಿಸ್ಟ್ ಅನ್ನೋದು ಇರಬೇಕು. ಯಾವ ಟೈಮಲ್ಲಿ ನಾನು ಏನನ್ನ ಮಾಡಬೇಕು ಅನ್ನೋದು ಚಾರ್ಟ್ ಲಿಸ್ಟ್ ಇರಬೇಕು. ಸೊ ನಿಮ್ಮ ಮೈಂಡಿಗೆ ಕಾರ್ಯಗಳನ್ನ, ಹೊಸ ಹೊಸ ವಿಷಯಗಳನ್ನ ತಿಳಿತಾ ಇರಿ. ಯಾವುದೇ ಕಾರಣಕ್ಕೂ ಆಕ್ಟಿವ್ ಆಗಿದ್ದಾಗ ಮೈಂಡ್ ಒತ್ತಡಕ್ಕೆ ಸಿಲುಕೋದಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಗಮನ ಮತ್ತು ಏಕಾಗ್ರತೆಯಂತಹ ತಂತ್ರಗಳು. ಸ್ನೇಹಿತರೆ, ನಾನು ಹೇಳಿದ್ದೀನಿ ಹಿಂದೆ ವಿಡಿಯೋದಲ್ಲಿ, ಪೊಮೊಡೋರೋ ನನ್ನ ಎಜುಕೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಯಾವ ರೀತಿ ಯಾವ ಟೈಮ್ ಟೇಬಲಲ್ಲಿ ಓದಬೇಕು ಅಂತ ಮಾಡಬೇಕಾದ್ರೆ ವಿಡಿಯೋನ ಹೋಗಿ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. ಈ ಪೊಮೊಡೋರೋ ತಂತ್ರ ಕನ್ಫ್ಯೂಸ್ ಆಗಬೇಡ. ಪೊಮೊಡೋರೋ ತಂತ್ರ ಅಂತ ಅಂದರೆ, ನೀವು ಓದ್ತಕ್ಕಂತಹದ್ದು 1 ಗಂಟೆನಲ್ಲಿ ನೀವು ಓದ್ತಾ ಇದ್ದೀರಿ ಅಂದರೆ ಅಟ್ಲೀಸ್ಟು ಅಲ್ಲಿ ಒಂದು 15 ಅಥವಾ 10 ಮಿನಿಟ್ಸ್ ಬ್ರೇಕ್, ವಿರಾಮದ ನಂತರ ಓದನ್ನು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಕಂಟಿನ್ಯೂಸ್ಲಿ ನೀವು ಓದ್ತಾ ಇದ್ರೆ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ. ನಾನು ಯಾವ ವಿಷಯದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ, ಯಾವ ವಿಷಯ ನನಗೆ ತಲೆ ಒಳಗಡೆ ಹೋಗ್ತಿದೆ ಅನ್ನೋದು ಇರಲ್ಲ. ಹಾಗಾಗಿ ಪೊಮೊಡೋರೋ ತಂತ್ರವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಅಥವಾ ನೀವು ಒಂದು 1/4 ಗಂಟೆ ಓದ್ತಿದ್ದೀರಾ ಅಂದರೆ ಒಂದು 5 ನಿಮಿಷ ಬ್ರೇಕ್ ಕೊಡಿ. ಅಥವಾ ನೀವು 1 ಅವರ್ ಅಥವಾ 2 ಅವರ್ ಓದ್ತಿದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಒಂದು 1/4 ಗಂಟೆ ಅದರಲ್ಲಿ ಬ್ರೇಕ್ ಇದ್ದಾಗ ನಿಮ್ಮ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೈಂಡ್ ಆಕ್ಟಿವ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನೀವು ಓದ್ತಾ ಇರ್ತಕ್ಕಂತಹ ವಿಷಯನ ರಿಲ್ಯಾಕ್ಸ್ ಮಾಡ್ತಾ ಇರುತ್ತೆ ಆ ಮೈಂಡ್.
ಸಕ್ರಿಯವಾಗಿ ಸ್ಮರಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನೀವು ರಸಪ್ರಶ್ನೆಯನ್ನು ಕೇಳ್ತಕ್ಕಂತಹದ್ದಾಗಿರ್ಬೋದು, ನೀವು ನಾನು ಹಿಂದೆ ಹೇಳಿದ್ದೀನಿ 80% ಸಿಲೆಬಸ್ನ 20%ಅಲ್ಲಿ ನಾವು ಹೇಗೆ ರಿಕವರ್ ಮಾಡ್ಕೊಳ್ಬೋದು. 20% ಅಂದರೆ ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ರಿಕವರ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಒಂದು ಚಾರ್ಟ್ ಲಿಸ್ಟ್ ಇರಬೇಕು, ನಾನು ಯಾವ ಸಿಲೆಬಸ್ಸಲ್ಲಿ ಏನು ಓದ್ತಾ ಇದ್ದೀನಿ ಅನ್ನೋದು ಚಾರ್ಟ್ ಲಿಸ್ಟ್ ಇರಬೇಕು. ರಸಪ್ರಶ್ನೆಯನ್ನು ಕೇಳೋದಾಗಿರ್ಬೋದು, ಸೊ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಚರ್ಚೆ ಮಾಡೋದಾಗಿರ್ಬೋದು, ಕ್ವಶನ್ಸ್ ರಿಲೇಟೆಡ್ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಈ ಥರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಮತ್ತೆ ಗೊಂದಲಗಳನ್ನ ಮಾಡ್ಕೊಳ್ಬಾರ್ದು, ಯಾವುದೇ ರೀತಿ ಗೊಂದಲಗಳಿಲ್ಲದೆ ಇರೋ ಹಾಗೆ. ಅದಕ್ಕೆ ನಾನು ಫಸ್ಟೇ ಹೇಳಿದೆ, ಒಂದು ಚಾರ್ಟ್ ಲಿಸ್ಟ್ ಇರಬೇಕು. ಒಂದು 20%ಅಲ್ಲಿ 80%ನ ರಿಕವರ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು. ಅಂತ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ರಿಕವರ್ ಮಾಡ್ತಕ್ಕಂತಹದ್ದು, ಪ್ರತಿಯೊಂದು ಎಲ್ಲ ಸಿಲೆಬಸ್ನಲ್ಲಿ ಕವರ್ ಮಾಡಿರುತ್ತೆ. ಹೀಗೆ ನೀವೊಂದು ಚಾರ್ಟ್ ಲಿಸ್ಟನ್ನು ಮಾಡ್ಕೊಂಡಿರಬೇಕು ಸ್ನೇಹಿತರೆ. ನೀವು ಒಂದು ಎಜುಕೇಷನ್ ಮಾಡ್ತಿದ್ದೀರಾ, ಒಂದು ವಿದ್ಯಾಭ್ಯಾಸ ಅಧ್ಯಯನ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಆದಂತಹ ಒಂದು ಮೀಸಲಾದಂತಹ ಶಾಂತವಾದಂತಹ ಜಾಗವನ್ನು, ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಾಮಾಜಿಕ ಈ ಥರದ ಒಳ್ಳೊಳ್ಳೆ ಕಂಟೆಂಟ್ನ ನೀವು ನಿರ್ವಹಿಸಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಒತ್ತಡ ನಿರ್ವಹಣಾ ತಂತ್ರಗಳು. ನಿರಂತರವಾಗಿ ನೀವು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು ಮಾಡಿಕೊಂಡ್ರೆ ಮನಸ್ಸಿನ ವಿಶ್ರಾಂತಿಗೊಳ್ಳುತ್ತೆ, ಮನಸ್ಥಿತಿ ಒಂದು ಶಾಂತ ರೀತಿ ಬರುತ್ತೆ. ನಾನು ಹೇಳಿದೆ ಹಾಗೆ ನಿಮ್ಮಲ್ಲಿ ಒಂದು ಚಾರ್ಟ್ ಲಿಸ್ಟ್ ಇರಬೇಕು ಸ್ನೇಹಿತರೆ, ನಾನು ಏನು ಮಾಡ್ತೀನಿ, ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ. ಸೊ ಹಾಗೆ ನೀವು ನಿಯಮಿತವಾಗಿ ಒಂದು ಹೆಚ್ಚಾಗಿ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಮನಸ್ಸು ವಿಶ್ರಾಂತಿ ಬರುತ್ತೆ ಮತ್ತು ಶಾಂತತೆಯನ್ನು ತಗೊಳ್ಳುತ್ತೆ. ಮತ್ತು ಯಾವುದೇ ರೀತಿ ಒತ್ತಡಕ್ಕೆ ಆಗಲ್ಲ. ಈ ಒತ್ತಡದಿಂದ ಬರಬೇಕು ಅಂದರೆ ನೀವು ಮೈಂಡ್ಫುಲ್ನೆಸ್ ಧ್ಯಾನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಮೆಡಿಟೇಷನ್, ಉಸಿರನ್ನ ಮೇಲ್ಗಡೆ ತಗೊಳ್ತಕ್ಕಂಥದ್ದು, ಉಸಿರನ್ನ ಕೆಳಗಡೆ ನಿಧಾನವಾಗಿ ಬಿಡ್ತಕ್ಕಂಥದ್ದು, ಈ ಥರದ ಮೆಡಿಟೇಷನಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಆತಂಕ, ಸ್ಟ್ರೆಸ್ ನಿಮಗೆ ಆಗಲು ಸಾಧ್ಯ ಆಗಲ್ಲ. ಮತ್ತು ಒಬ್ಬಂಟಿಯಾಗಿರಬೇಡಿ ಸ್ನೇಹಿತರೆ, ಯಾಕಂದರೆ ವಿಷಯಗಳನ್ನ ಹೊಸದಾಗಿ ಕಲಿತಾ ಇರಿ. ಕುಟುಂಬದವ್ರ ಜೊತೆ ಚರ್ಚೆ ಮಾಡಿ, ಕುಟುಂಬದವ್ರ ಜೊತೆ ಲಿಂಕ್ ಇರಿ, ಮತ್ತು ಸ್ನೇಹಿತರ ಜೊತೆ ಲಿಂಕ್ ಇರಿ, ಮತ್ತು ಟೀಚರ್ಸ್ಗಳ ಜೊತೆ ಒಂದು ನಿಮಗೆ ಯಾವ ವಿಷಯ ಇದೆ ಆ ವಿಷಯದ ಬಗ್ಗೆ ಚರ್ಚಿಸ್ತಾ ಹೋಗಿ. ಬುಕ್ಸ್ಗಳಿದ್ದಾವೆ, ಓದ್ತಾ ಇರಿ. ಮತ್ತು ಲೈಬ್ರರಿ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆದಂತಹ ಚಟುವಟಿಕೆಗಳಲ್ಲಿ ನೀವು ನಿರ್ವಹಿಸಿದಾಗ, ಮೈಂಡ್ಗೆ ಕೆಲಸವನ್ನು ಕೊಟ್ಟಾಗ ಯಾವುದೇ ರೀತಿ ನಿಮಗೆ ಗೊಂದಲ, ಕನ್ಫ್ಯೂಸ್ ಆಗಲ್ಲ. ಫ್ಯಾಮಿಲಿ ಜೊತೆ ಇನ್ಕ್ಲೂಡ್ ಆಗಿ, ಫ್ರೆಂಡ್ಸ್, ಹೊರಗಡೆ ಸ್ನೇಹಿತರು ಇರ್ತಾರೆ, ಅವ್ರ ಜೊತೆ ನೀವು ಇನ್ಕ್ಲೂಡ್ ಆಗಿ, ಎಲ್ಲ ರೀತಿ ಈ ಥರ ರಿಕವರ್ ಆದಾಗ ನಿಮಗೆ ಮೈಂಡ್ ಯಾವುದೇ ರೀತಿ ಗೊಂದಲಕ್ಕೆ ಈಡಾಗಲ್ಲ. ಅಷ್ಟು ಕೊನೆಯದಾಗಿ ಟಿಪ್ಸ್ ಏನಂತ ಅಂದರೆ ನಿಮ್ಮ ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ನೀಡಿ. ಅಂದರೆ ನಿಮ್ಮ ಪರೀಕ್ಷೆ ಸಮಯದಲ್ಲಿ ನಿಮ್ಮ ಏನು ಅಂದ್ಕೊಂಡಿರ್ತೀರಾ ಅದನ್ನೆಲ್ಲ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ನಿಮ್ಮ ದೈಹಿಕ ಆ್ಯಂಡ್ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನದಾಗಿ ಒತ್ತಡವನ್ನು ಕೊಡಿ. ಮತ್ತು ನೀವು ಓದೋದಾಗಿರ್ಬೋದು, ಅಥವಾ ನೀವು ಇಷ್ಟಪಡ್ತಕ್ಕಂತಹ ಮ್ಯೂಸಿಕ್ ಕೇಳ್ತಕ್ಕಂತಹದ್ದಾಗಿರ್ಬೋದು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಾಗ ಯಾವುದೇ ರೀತಿ ನಿಮಗೆ ಆರೋಗ್ಯದಲ್ಲಿ ಪರಿಣಾಮ ಬೀರಲ್ಲ, ಕೆಟ್ಟದಾಗಿ ಪರಿಣಾಮ ಬೀರಲ್ಲ. ಹಾಗಾಗಿ ಎಲ್ಲರ ಜೊತೆ ನೀವು ಆಗಿ ಒಂದು ಇಷ್ಟವಾದಂತಹ ಜಾಗಕ್ಕೆ ಹೋಗಿ, ಮತ್ತೆ ನೇಚರ್ನ ಸವಿರಿ, ಪ್ರಕೃತಿಯ ಗಾಳಿಯನ್ನ ಸವಿರಿ, ಪ್ರಕೃತಿಯನ್ನ ನೋಡಿ ಆನಂದಿಸಿ. ಬ್ರೇಕ್ ಇರಬೇಕು, ಗೊಂದಲ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ಮತ್ತು ಈ ಥರದಂತಹ ಆನಂದದಾಯಕ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಯಾವುದೇ ರೀತಿ ನಿಮ್ಮ ಅಭಿವೃದ್ಧಿಗೆ ಅದು ಒಂದು ಸಾಧನೆಗೆ ಒಂದು ದಾರಿ ಆಗುತ್ತೆ. ಮತ್ತು ನಿಮಗೆ ಅತಿಯಾಗಿ ಒತ್ತಡ ಆಗ್ತಾ ಇದ್ರೆ ಅದನ್ನು ಮತ್ತೊಬ್ಬರ ಹತ್ರ ಸಹಾಯ ಕೇಳಲು ಹಿಂಜರಿಬೇಡಿ. ನಿಮ್ಮಲ್ಲಿ ಏನಾದರೂ ಒಂದು ಡೌಟ್ ಇತ್ತು ಅಂದರೆ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬೇಡಿ ಸ್ನೇಹಿತರೆ. ಮತ್ತು ಒಂದು ಸಕಾರಾತ್ಮಕ ಯೋಚನೆ ಇರಬೇಕು ನಿಮ್ಮಲ್ಲಿ. ಈ ಪ್ರತಿಯೊಂದು ಯಾವುದಕ್ಕೂ ನಾನು ಟೆನ್ಷನ್ ತಗೊಳ್ಬಾರ್ದು. ಒಂದು ಸಕಾರಾತ್ಮಕ ಯೋಚನೆ ಇದ್ದಾಗ ನಿಮ್ಮ ಪ್ರಗತಿ, ನಿಮ್ಮ ಸಾಧನೆಯತ್ತ ಹಾದಿಯನ್ನು ನೀವು ಹೋಗ್ಬೋದು. ಅದಕ್ಕೋಸ್ಕರನೇ ಒಂದು ಒಳ್ಳೆ ಸಕಾರಾತ್ಮಕ ಯೋಚನೆ ಬೇಕಂದ್ರೆ ನಾನು ಇಷ್ಟು ಹೇಳ್ತಕ್ಕಂತಹ ಪ್ರತಿಯೊಂದು ನೀವು ಫಾಲೋ ಅಪ್ ಮಾಡಿದ್ದೆ ಅದಲ್ಲಿ ಬೆಳಗ್ಗಿನಿಂದ ಆದಷ್ಟು ನಾನೊಂದು ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಆದಷ್ಟು ಈ ಸ್ಟೂಡೆಂಟ್ಸ್ ಓದೋ ಅಭ್ಯಾಸ ಇರೋರು ಏನಾದರೂ ಇದ್ದರೆ ದಯವಿಟ್ಟು ಬೆಳಗಿನ ಜಾವ 4ರಿಂದ 6 ಸಮಯ ಇದೆಯಲ್ಲ, ಆ ಸಮಯ ಪ್ರತಿಯೊಂದು ಓದೋದಕ್ಕೆ ಅಂತ ಅಲ್ಲ, ನೀವು ಏನು 4 ಅವರ್ ಕೆಲಸ ಮಾಡ್ತೀರಾ ಅದನ್ನು ಆ 2 ಅವರಲ್ಲೇ ಮುಗಿಸ್ಬೋದು. ಎಷ್ಟು ಟೈಮ್ ಉಳಿಸ್ಬೋದು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬರೋಣ್ವಿ. ನಮಸ್ಕಾರ.